ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಆರೋಪ ಪ್ರಕರಣ 5 ವಿರುದ್ಧ ಜೀವ ಬೆದರಿಕೆ ದೂರನ್ನ ಕೊಟ್ಟಿದ್ದಾನೆ ಆರೋಪಿ ಚಿನ್ನಯ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾನೆ. ಯಾರ ವಿರುದ್ಧ ಇದು? ಅವ್ರ ಗ್ಯಾಂಗ್ ವಿರುದ್ಧ ಇದು. ತಾವೇ ಸಾಕಿದ ಗಿಣಿ ಹದ್ದಾಗಿ ಕುಕ್ಕುತ್ತಾ ಇದೆ. ಈಗ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಚಿನ್ನಯ್ಯ. ತನಗೆ ಹಾಗೂ ತನ್ನ ಪತ್ನಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾನೆ. ಮಹೇಶ್ ಶೆಟ್ಟಿ ತಿಮುರುಡಿ, ಗಿರೀಶ್ ಮಠಣ್ಣವರ್, ವಿಠಲ್ಗೌಡ, ಟಿ ಜಯಂತ್, ಯೂಟ್ಯೂಬರ್ ಸಮೀರ್ MD ಇವರ ವಿರುದ್ಧ ದೂರು ಕೊಟ್ಟಿದ್ದಾನೆ. ಬೆಳ್ತಂಗಡಿ ಠಾಣೆಯಲ್ಲಿ ಮನವಿ ಸಲ್ಲಿಸೋಕೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನನಗೆ ಹಾಗೆ ನನ್ನ ಹೆಂಡತಿಗೆ ರಕ್ಷಣೆ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಜೈಲಿಂದ ಬರುತ್ತಲೇ ಪೊಲೀಸ್ ಠಾಣೆ ಮೆಟ್ಲಿದ್ದಾನೆ ಚಿನ್ನಯ್ಯ. ಅಂದರೆ ಒಂದು ಕನ್ಫರ್ಮು, ಇವರಿಂದ ಚಿನ್ನಯ್ಯನಿಗೆ ಜೀವ ಬೆದರಿಕೆ ಇದೆ ಅಂತ ಅರ್ಥ. ಅಂದರೆ ಒಡೆದು ಚೂರು ಆಗ್ಬಿಡ್ತು ಬುರುಡೆ ಗ್ಯಾಂಗು. ನೋಡಿ ಏನು ಹೇಳ್ತಾ ಇದ್ರು ಮೊದಲು, ಚಿನ್ನಯ್ಯ ಅಯ್ಯೋ ನಮ್ಮ ಚಿನ್ನಯ್ಯ ಎಲ್ಲ ಹೇಳ್ಬಿಡ್ತಾನೆ. ಅದಾದ್ಮೇಲೆ ಏನಾಯಿತು ಇಡೀ ರಾಜ್ಯಕ್ಕೆ ಗೊತ್ತು. ಈಗ ನೋಡಿದ್ರೆ ಅವರ ವಿರುದ್ಧವೇ ದೂರನ್ನು ಕೊಟ್ಟಿದ್ದಾನೆ. ಹಾಗಾಗಿನೇ ಯಾವ ಕಾರಣಕ್ಕೋಸ್ಕರ ದೂರು ಕೊಟ್ಟಿದ್ದಾನೆ? ಜೀವ ಬೆದರಿಕೆ ಇದೆ ಅಂತ. ಅಂದರೆ ಪ್ಲ್ಯಾನು ಇಲ್ಲಿ ಸಕ್ಸಸ್ ಆಗಲಿಲ್ಲ. ಹಿಂಗೆ ಸ್ಕ್ರಿಪ್ಟು ಡೈರೆಕ್ಷನ್ನು ಎಲ್ಲ ರೆಡಿ ಮಾಡಿಕೊಟ್ಟು ಹಿಂಗೆ ಆಗಬೇಕಪ್ಪ, ಹಿಂಗೆ ಹೋಗಬೇಕು, ಅದ್ರಿಗೇನು ವರ್ಕೌಟ್ ಆಗಲಿಲ್ವಲ್ಲ. ಅವ್ರವ್ರ ಮಧ್ಯೆ ಈಗ ಕಿತ್ತಾಟಗಳು ಶುರುವಾಗ್ತಾ ಇದೆ. ನಾವೇನೋ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಕಾನೂನಾತ್ಮಕವಾಗಿ ಏನೂ ವರ್ಕೌಟ್ ಆಗಲಿಲ್ಲ. ಅವ್ರೀಗ ಚಿನ್ನಯ್ಯಂದು ಅವನ ಮೇಲೆ ಆರೋಪ ಮಾಡೋದೀಗ. ಅದೇ ಏನಾದರೂ ಇವ್ರು ಅನ್ಕೊಂಡಂಗೆ ಆಗಿದ್ದಿದ್ರೆ ಚಿನ್ನಯ್ಯನ ಮೇಲೆ ಕೆತ್ತು ಕುಣಿಸ್ತಾ ಇದ್ರೇನು. ಆದರೆ ಈಗ ಇಲ್ಲಿ ಬಲಿಯಾಗ್ತಾ ಇರೋದು ಚಿನ್ನಯ್ಯ. ಆತನಿಗೆ ಎಷ್ಟು ಹಣ ಕೊಟ್ಟಿದಾರೋ ಗೊತ್ತಿಲ್ಲ, ಅಥವಾ ಆತನಿಗೆ ಯಾವ ರೀತಿ ಮರಳು ಮಾಡಿ ಕರ್ಕೊಂಬಂದಿದ್ರೋ ಗೊತ್ತಿಲ್ಲ. ಅವನೇನೋ ಕೂಲಿ ಕೆಲಸ ಮಾಡ್ಕೊಂಡಿದ್ದು ಅಂಥವನು ಅವನಿಗೆ ಇಲ್ಲಿ ಬಂದು ಸ್ಕ್ರಿಪ್ಟ್ ರೆಡಿ ಮಾಡಿಕೊಟ್ಟು ಆ್ಯಕ್ಟ್ ಮಾಡೋಕ್ಕೆ ಹೇಳಿದರು. ಆದರೆ ಅವರ ಹೆಣದಂಥ ಬಲಿಯಲ್ಲಿ ಈಗ ಅವರೇ ಬೀಳೋಂಗಾಗಿದೆ.